ಸಿನಿಮಾ ಚೆನ್ನಾಗಿದೆ, ಸ್ಟೋರಿನೂ ಇಷ್ಟ ಆಯಿತು. ಆಮೇಲೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯಿತು ಸರ್, ನಮ್ಗೆ ಮೂವಿ ಚೆನ್ನಾಗಿದೆ. ಹೀರೋಯಿನ್ ಅಂತೂ ಪಾಪ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಇದು ಆ್ಯಕ್ಟಿಂಗ್ ಮೇಲೇ ಸಿನಿಮಾ ಚೆನ್ನಾಗಿ ಮೂವ್ ಆಗಿದೆ. ಎಲ್ಲೂ ಬೋರ್ ಅನಿಸಿಲ್ಲ ನಮಗೇನು. ಫಸ್ಟ್ ಹಾಫಲ್ಲೂ ಅಷ್ಟೇ, ಸೆಕೆಂಡ್ ಹಾಫಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತು ಮೂವಿ. ಏನು ಒಂದು ಸರಿ ನೋಡ್ಬೋದು. ಸಾಂಗ್ಸು ಚೆನ್ನಾಗಿದೆ. ಅದೇ ಇನ್ನು ಕ್ಯೂರಿಯಾಸಿಟಿ ಬಂತು ಮೂವಿ ಮೇಲೆ, ಸಿನಿಮಾ ಮೇಲೆ. ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಫೈಟಿಂಗು ತುಂಬ ಎಫರ್ಟ್ಸ್ ಇದೆ ಸರ್. ನಾವು ಒಂದು ಸಣ್ಣ ಒಂದು ಮಾತಲ್ಲಿ ಹೇಳ್ಬೋದು, ಬಟ್ ಮೂವಿ ಎಫರ್ಟ್ಸು ತುಂಬ ಇದೆ. ತುಂಬ ಖುಷಿ ಆಗುತ್ತೆ ಸರ್. ಒಂದು ಮೂವಿ ಮಾಡೋದು ಎಷ್ಟು ಕಷ್ಟ ಅಂತ ಇದ್ರೆ ನೋಡಿದಾಗ ಗೊತ್ತಾಗುತ್ತೆ. ತುಂಬ ಕಷ್ಟ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದು ಚೆನ್ನಾಗಿದೆ, ಮೂವಿ ಸಖತ್ತಾಗಿದೆ. ಕನ್ನಡ ಸಿನಿಮಾನ ಶಾಪಿಂಗ್ ಅಂತ ಬಂದು ಅನ್ಎಕ್ಸ್ಪೆಕ್ಟೆಡಾಗಿ ಬಂದೆ. ನಿಜವಲ್ಲೂ ತುಂಬ ಖುಷಿ ಆಯಿತು. ನಮ್ಮ ಕನ್ನಡ ಸಿನಿಮಾ ಉಳಿಬೇಕು. ಹೀರೋ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ರು, ಸಖತ್ತಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಸೂಪರ್ ಆಗಿದೆ ಬ್ರದರ್, ಒಳ್ಳೇದಾಗಲಿ. ಸಿನಿಮಾ ಚೆನ್ನಾಗಿ, ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ದೆನ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಎಲ್ಲೂ ಬೋರ್ ಬಂದಿಲ್ಲ. ಲೈಕ್ ಒಳ್ಳೆ ಮೆಸೇಜ್ ಇದೆ. ಲೈಕ್ ಸಾಂಗ್ ಆಗಿರ್ಬೋದು, ಆ ಲವ್ ಸ್ಟೋರಿ ಆಗಿರ್ಬೋದು, ಫೈಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಹೀರೋ ಹೀರೋಯಿನ್ ಎಲ್ಲರದ್ದು ಆ್ಯಕ್ಟಿಂಗ್ ಸಖತ್ತಾಗಿದೆ. ಸಾಂಗ್ಸ್ನು ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಸೊ ಒಂದು ಸಸ್ಪೆನ್ಸ್ ಅಂತ ಇತ್ತು, ಅದು ಹಾಗೆ ಉಳ್ಕೋತು. ಸೆಕೆಂಡ್ ಹಾಫ್ ಹೇಗಿರುತ್ತೆ ಏನೋ ಒಂದು ಸ್ಟೋರಿ ಇದೆ. ಸೊ ಅದು ಹೇಗಿರುತ್ತೋ ಅನ್ನೋದು ಕ್ಯೂರಿಯಾಸಿಟಿ ಅಂತ ಉಳ್ಕೋತು. ಒಂದು 100 ಅಂದರೆ 95 ಕೊಡ್ತೀನಿ. ಸೊ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಂದು ಆಕ್ಷನ್, ಕಂಪ್ಲೀಟ್ ಆಕ್ಷನ್ ಆ್ಯಂಡ್ ಎಂಟರ್ಟೈನಿಂಗ್. ಒಂದು ಒಳ್ಳೆ ಲವ್ ಇದೆ, ಮತ್ತು ಒಂದು ಎಮೋಷನ್ಸ್ ಇದೆ. ಆಮೇಲೆ ಒಂದು ಅದ್ಭುತವಾದ ಥೀಮ್ನ ಟಚ್ ಮಾಡಿದ್ದಾರೆ. ಓವರಾಲ್ ಸಿನಿಮಾ ಎನರ್ಜೆಟಿಕ್ ಆಗಿ ತುಂಬ ನೋಡ್ಸ್ಕೊಂಡು ಹೋಗುತ್ತೆ. ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗುತ್ತೆ. ಕಂಟೆಂಟ್ ವೈಸ್ ನಿಮಗೆ ನಕ್ಸಲ್ಸ್ ಮೇಲೆ ಒಂದು ಕತೆ ಮಾಡುವಂಥದ್ದು. ನಕ್ಸಲ್ ಒಳಗಡೆ ಕೂಡ ಅವರೊಳಗಡೆ ಒಂದು ಮಾನವೀಯತೆ ಇದೆ, ಒಂದು ವೇದನೆ ಇದೆ, ಒಂದು ಫೀಲ್ಸ್ ಇದೆ ಅನ್ನೋದನ್ನ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಓವರಾಲ್ ಹೀರೋಯಿನ್ ಆಲ್ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಡೈರೆಕ್ಟರ್ ಎಕ್ಸ್ಟ್ರಾರ್ಡಿನರಿ ಆಗಿ ಡೈರೆಕ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ತುಂಬ ಸ್ಪೀಡಾಗಿದೆ, ತುಂಬ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಎಲ್ಲೂ ನಮ್ಮನ್ನು ಆ ಕಡೆ ಈ ಕಡೆ ಅಲಗಾಡಕ್ಕೆ ಬಿಡೋದಿಲ್ಲ, ಅಷ್ಟು ಚೆನ್ನಾಗಿ ಹಿಡಿದು ಕೂರಿಸ್ಕೊಳ್ಳುತ್ತೆ. ತುಂಬ ಎಂಟರ್ಟೈನಿಂಗ್ ಆಗಿದೆ, ಚೆನ್ನಾಗಿದೆ. ಎಲ್ಲ ಸಾಂಗ್ಗಳು ಚೆನ್ನಾಗಿದೆ, ಮತ್ತು ಸಿಚುವೇಶನ್ ತಕ್ಕಾಗಿದೆ. ಎಲ್ಲೋ ಒಂದು ತುರುಕ್ದಂಗೆ ಅಥವಾ ಇದಾಗಿಲ್ಲ, ತುಂಬ ಪರ್ಫೆಕ್ಟ್ ಆಗಿದೆ. ಓವರಾಲ್ ಸಿನಿಮಾ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಮತ್ತು ಕ್ಯಾಮ್ರಾಮನ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಅವರ ತೋರಿಸಿದ್ದಾರೆ. ಆಮೇಲೆ ಇಡೀ ಸಿನಿಮಾ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಆಲ್ ದಿ ಬೆಸ್ಟ್ ಟೀಮ್, ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ದೊಡ್ಡ ಸಿನಿಮಾ, ಎಲ್ಲರೂ ನೋಡಬೇಕು, ಗೆಲ್ಲುತ್ತೆ ಸಿನಿಮಾ. ತುಂಬ ಚೆನ್ನಾಗಿದೆ. ಒಂದು ಆರ್ಮಿ ಅಂದರೆ ತುಂಬ ಇಲ್ಲಿ ಕರ್ನಾಟಕದಲ್ಲಿ ತುಂಬ ಕನಸಿರುತ್ತೆ ಮಕ್ಕಳಿಗೆ, ಸ್ಟೂಡೆಂಟ್ಗೆ ಎಲ್ಲ ಪೊಲೀಸ್ ಆಗಬೇಕು, ಆರ್ಮಿ ಆಗಬೇಕು, ಮಿಲಿಟ್ರಿ ಆಗಬೇಕು ಅಂತ. ಅಂಥವ್ರಿಗೆ ತುಂಬ ಚೆನ್ನಾಗಿದೆ. ಇಡೀ ಫ್ಯಾಮಿಲಿ ಬಂದು ನೋಡುವಂಥ ಫಿಲ್ಮು. ನಗ್ಬೋದು, ಅಳ್ಬೋದು, ಕಾಮಿಡಿ ಎಲ್ಲನೂ ಇದೆ. ಹೀರೋಯಿನ್ ತುಂಬ ಸೂಪರಾಗಿ ಆ್ಯಕ್ಟಿಂಗ್ ಮಾಡೋರೆ. ತುಂಬ ಚೆನ್ನಾಗಿದೆ. ಬಂದು ಎಲ್ಲರೂ ನೋಡಿ, ಕನ್ನಡ ಮೂವೀಸ್ ನೋಡಿ, ಉಳಿಸಿ ಬೆಳೆಸಿ ಹರಿಸಿ ಹಾರೈಸಿ. ತುಂಬ ಚೆನ್ನಾಗಿದೆ. ಹೀರೋ ಅವ್ರದ್ದು ಬಾಕ್ಸಿಂಗು, ಅವ್ರ ಬಾಡಿ ಲ್ಯಾಂಗ್ವೇಜ್ ಒಂದು ತುಂಬ ಚೆನ್ನಾಗಿದೆ. ಮಾತಾಡೋದು ತುಂಬ ಚೆನ್ನಾಗಿದೆ. ಹೀರೋಯಿನ್ ತುಂಬ ಚೆನ್ನಾಗಿ ಒಂದು ಕಾಲೇಜ್ ಸ್ಟೂಡೆಂಟ್ ಹುಡುಗಿ ಥರ ಮಾಡೋದು ಸೂಪರಾಗಿದೆ. ಇಬ್ಬರದು ತುಂಬ ಚೆನ್ನಾಗಿದೆ. ಯಾರ್ದು ತೆಗೆಯುವಂಥ ಅಲ್ಲ, ಬಂದು ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಕನ್ನಡ ಜನತೆ ಇದ್ದಾರೋ ಅವರೆಲ್ಲ ನೋಡಿ ಕನ್ನಡನ ಉಳಿಸಿ ಬೆಳೆಸಿ ಹರಿಸಿ ಹಾರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ. ಇಷ್ಟ ಆಯಿತು, ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಿ. ಅಂದರೆ ನನಗೆ ಜಾಸ್ತಿ ಅದರಲ್ಲಿ ಶಕ್ತಿ ಮ್ಯಾಮ್ ಆ್ಯಕ್ಟಿಂಗು ಇಷ್ಟ ಆಯಿತು. ಅವ್ರದ್ದು ನನಗೆ ತುಂಬ ಇಷ್ಟ ಆಯಿತು. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಸರ್, ಲೈಕ್ ಲವ್ ಸಾಂಗ್ಸ್ ಎಲ್ಲ ಇದೆ ಅಲ್ಲ, ಚೆನ್ನಾಗಿದೆ. ಈ ಮೂವಿ ಲೈಕ್ ಹೊಸ ಕಾನ್ಸೆಪ್ಟ್ ಅಂತ ಅನ್ಕೊತೀನಿ. ಆ್ಯಂಡ್ ಈಗಿನ ತನಕ ನಾನು ನೋಡಿರಲಿಲ್ಲ ಮಿಲ್ಟ್ರಿ ಅವ್ರ ಬಗ್ಗೆ ಒಂದು ಬ್ಯಾಕ್ಗ್ರೌಂಡ್, ಅವ್ರು ಏನು ಮೋಟಿವೇಶನ್ ಇಟ್ಕೊಂಡು ಬಂದಿರ್ತಾರೆ ಮಿಲ್ಟ್ರಿಗೆ, ಅವ್ರಿಗೇನು ಅನ್ಯಾಯ ಆಗಿರುತ್ತೆ, ಆ ಅನ್ಯಾಯದಿಂದ ಅವರು ಟೆರರಿಸಮ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅವ್ರು ಆ್ಯಕ್ಚುಲಿ ಟೆರರಿಸಮ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಸೆಕೆಂಡ್ ಪಾರ್ಟಲ್ಲಿ ಮೇಜರಾಗಿ ರಿವೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಹೀರೋಯಿನ್ ಆಗಲಿ ತುಂಬ ಪರ್ಫೆಕ್ಷನ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಹೊಸ ಟೀಮ್ಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ, ಬಂದು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಹೀರೋ ಮತ್ತು ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಅವ್ರ ಅಪಿರಿಯನ್ಸ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಗೆ ಹೀರೋನೇ ಇಷ್ಟ. ಅವ್ರ ಆ್ಯಕ್ಟಿಂಗ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ. ಅವ್ರದ್ದು ಚೆನ್ನಾಗಿದೆ, ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಜಸ್ಟ್ ಆಪರೇಷನ್ ಲಂಡನ್ ಕೆಫೆ ಅಂತ ಅಂದ್ಬಿಟ್ಟು ಸಿನಿಮಾ ನೋಡ್ಕೊಂಡು ಬಂದ್ವಿ. ಸೊ ಆಪರೇಷನ್ ಲಂಡನ್ ಕೆಫೆ ಅಂತ ಅಂದ್ಬಿಟ್ಟು ಆ ಸಿನಿಮಾ ಪೋಸ್ಟರ್ಗಳು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಇದೊಂದು ಆ್ಯಕ್ಷನ್ ಮೂವಿ, ಆ್ಯಕ್ಷನ್ ಸಿನಿಮಾ ಅಂತ ಅಂದ್ಬಿಟ್ಟು. ಸೊ ಆ್ಯಕ್ಷನ್ ಸಿನಿಮಾ, ಅದ್ರ ಜೊತೆಗೆ ಒಂದು ಲವ್ ಸೀನು,
ಒಂದೊಳ್ಳೆ ಲವ್ ಬಾಂಡಿಂಗಲ್ಲಿ ಒಂದು ಆ್ಯಕ್ಷನ್ ಸಿನಿಮಾ ತೆಗಿದ್ದಾರೆ. ಬಟ್ ಇದು ಬಂದ್ಬಿಟ್ಟು ಹೆಂಗಂದ್ರೆ ಸಿನಿಮಾ ನಾನೊಂದು ಮಾತಾಡ್ಬಿಡ್ತೀನಿ ನೋಡಿ. ಫಸ್ಟೇ ಒಂದು ಮಾತು, ಈ ಸಿನಿಮಾದಲ್ಲಿ ವಿಲನ್ ಅಂತ ಅಂದ್ಬಿಟ್ಟು ಯಾರೂ ಇರಲ್ಲ. ಸೊ ಈ ಸಿನಿಮಾದಲ್ಲಿ ಮೈನು ಈ ಸಿನಿಮಾ ಟೀಮ್ ಅವ್ರಿಗೆ ಒಂದು ವಿಲನ್ ಇದೆ. ಆ ಸಿನಿಮಾ ಟೀಮ್ ಅವ್ರಿಗೆ ವಿಲನ್ ಯಾವುದಂದ್ರೆ ಕಾಡು, ಅದು ಫಾರೆಸ್ಟು. ಏನಾದ್ರೆ ಅವ್ರು ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತಿದೆ ಅಂಥ ಲೊಕೇಶನ್ಗಳೆಲ್ಲ ಎಲ್ಲೆಲ್ಲಿ ಹುಡುಕಿದ್ದಾರೆ, ಏನೇನು ಮಾಡಿದ್ದಾರೆ, ಎಲ್ಲೆಲ್ಲಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಬಾಯ್ಸ್ ಜೋಶ್ ಕೊಡ್ತಾರಾ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಸ್ಟೈಲ್ ನಾವು ಹೋಗ್ಬೇಡ ಅಣ್ಣ. ಫ್ರೈಡ್ ಚಿಕನ್ ತಿನ್ಬೇಕಾದ್ರೆ ನಾವು ಹೋಗೋದು KFC. ಫ್ರೈಡ್ ಚಿಕನ್ ತಿನ್ಬೇಕಾದ್ರೆ ನಾವು ಹೋಗೋದು KFC. ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿನಿಮಾ ನೋಡ್ಬೇಕಾದ್ರೆ ನೀವು ನೋಡಿ OLC. ಸೊ ಏನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿನಿಮಾ ಅಂತ ಅಂದೆ ಅಂದರೆ, ಸೊ ನಿಮಗೆ ಆ್ಯಕ್ಷನ್ ಏನು ಬೇಕು, ನಿಮಗೆ ಫೈಟ್ ಏನು ಬೇಕು, ನಿಮಗೆ ಲವ್ ಏನು ಬೇಕು, ನಿಮ್ಗೆ ಏನೇನು ಬೇಕು ಎಲ್ಲ ಪ್ರತಿಯೊಂದೂ ಆ ಮಿಕ್ಸ್ಡ್ ಮಸಾಲಾ ಥರ ಇರುತ್ತೆ ಸಿನಿಮಾ. ನಿಮಗೆಲ್ಲ ಪ್ರತಿಯೊಂದು ಮಿಕ್ಸ್ ಮಾಡಿ ಒಂದು ಸಿನಿಮಾ ಇದು ಸಿನಿಮಾ ಅಂತ ಅಂದ್ಬಿಟ್ಟು ತೋರಿಸೋ ಥರ ಇರುತ್ತೆ. ಸೊ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ತಿಂಗಳಿಗೆ ಒಂದ್ಸಲ ಕೊಡ್ತಾರೆ ರೇಷನ್ನು, ತಿಂಗಳಿಗೆ ಒಂದ್ಸಲ ಕೊಡ್ತಾರೆ ರೇಷನ್ನು. ಆದರೆ OLC ಸಿನಿಮಾ ಫುಲ್ಲು ಆ್ಯಕ್ಷನ್ನು, ಆ್ಯಕ್ಷನ್ ಎಲ್ಲ ಸೀನು ಆ್ಯಕ್ಷನ್ ಸೀನು. ಬಟ್ ಫೈಟ್ಗಳು ನನ್ನ ಫೈಟು ಅಣ್ಣ, ಮದ್ವೆ ಆದ್ಮೇಲೆ ಎಲ್ಲ ಮಾಡ್ತಾರೆ ಫಸ್ಟ್ ನೈಟು. ಏನು ಮಾಡ್ತೀರಾ ಮಾಡಲ್ವಾ? ಮದ್ವೆ ಆದ್ಮೇಲೆ ಎಲ್ಲ ಮಾಡ್ತಾರೆ ಫಸ್ಟ್ ನೈಟು. ಆದ್ರೆ ಆಪರೇಷನ್ ಲಂಡನ್ ಕೆಫೆ ಸಿನಿಮಾದಲ್ಲಿ ಇರೋದೆಲ್ಲ ರಿಯಲ್ ಫೈಟ್. ಒಂದೊಂದು ಫೈಟ್, ಆ ಫೈಟ್ಗಳು ಒಂದೊಂದು ನೋಡ್ತಾ ಇದ್ರೆ ಬೈ. ಇನ್ನೊಂದೇನಂದ್ರೆ ಈ ಸಿನಿಮಾ ಬಂದ್ಬಿಟ್ಟು ತುಂಬಾ ನನಗೆ ಈ ಸಿನಿಮಾ ಇಂಟರ್ವ್ಯೂ ಒಂದು ಮಾಡಿದೆ, ಅವಾಗ ಗೊತ್ತಾಗಿದ್ದು ತುಂಬ ದಿವಸದಿಂದ ಎಷ್ಟೊಂದು ಕಷ್ಟಪಟ್ಬಿಟ್ಟು ತೆಗಿತವ್ರೆ, ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ಮತ್ತೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ನಾನು ಇಲ್ಲಿ ಬಂದಾಗೆಲ್ಲ ಮಾಡಲ್ಲ ಡವ್ವು, ನಾನು ರಿವ್ಯೂ ಹೇಳ್ಬೇಕಾದ್ರೆ ಎಲ್ಲ ಮಾಡಲ್ಲ ಡವ್ವು. ಅರೆ ಮೇಘಾ ಶೆಟ್ಟಿದು ಮತ್ತೆ ಕವಿ ಶೆಟ್ಟಿದು ಏನಿದೆ ಅಣ್ಣ ಲವ್, ಫುಲ್ಲು ರೊಮ್ಯಾನ್ಸು, ಆ್ಯಕ್ಷನ್ನು, ಒಳ್ಳೆ ಫೈಟು. ಸೊ ಒಂದು ಮಾತು ಒಬ್ರು ಹೇಳಿದ್ರು ಬರ್ತಾ, ಒಂದು ಮಾತು, ಹೆಣ್ಣಿಗೆ ಹೆಣ್ಣೆ ಶತ್ರು, ಇದು ಮಾತ್ರ ಬರೆದಿಟ್ಕೊಳ್ಳಿ. ಬಟ್ ಹೆಣ್ಣು ಪ್ರೀತಿ ಇದೆ ಗೊತ್ತಾ, ನಮಗೆ ಸಿಕ್ಕಿಲ್ಲ, ಅದು ಸಿಗುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂತಿದ್ದೀನಿ. ದಯವಿಟ್ಟು ಎಲ್ಲರೂ ಆಪರೇಷನ್ ಲಂಡನ್ ಕೆಫೆ ನೋಡಿ. ಒಂದು ನಾನು ಆಗಲೇ ಅಂದಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮೂವಿ, ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಫುಲ್ಲು ಎಂಜಾಯ್ ಮಾಡಿದ್ವಪ್ಪ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಸಿನಿಮಾ ಆಪರೇಷನ್ ಲಂಡನ್ ಕೆಫೆ. ಸೊ ಒಂದ್ಸಲ ದಯವಿಟ್ಟು ಬಂದ್ಬಿಟ್ಟು ಆಪರೇಷನ್ ಲಂಡನ್ ಕೆಫೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫೈಟು ಏನಣ್ಣ, ಫೈಟು ಆ್ಯಕ್ಷನ್ಸು ಪ್ರತಿಯೊಂದೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ನೋಡಿ. ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್.